ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಈಸಿ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅವಲಕ್ಕಿ ಪ್ರಿಯರಿದ್ದೀರಲ್ಲ ಅವರಿಗೆಲ್ಲ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹೌದು, ಇವತ್ತು ನಾನು ಮಾಡ್ತಾ ಇರೋದು ಅವಲಕ್ಕಿ ಕಲಿಸುವಾಗ ಹಾಕುವಂತಹ ಪುಡಿ. ಅವಲಕ್ಕಿ ಪುಡಿ ಅಂತಲೇ ಹೇಳ್ತಾರೆ ಇದಕ್ಕೆ. ಇದನ್ನು ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು ಮತ್ತು 1 ತಿಂಗಳುಗಟ್ಟಲೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜಗಳನ್ನು ತಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ನಷ್ಟು ಜೀರಿಗೆ ಮತ್ತು 2.5 ಸ್ಪೂನ್ನಷ್ಟು ನಾನು ಇಲ್ಲಿ ಸಾಸಿವೆನ ತಗೊಳ್ತಾ ಇದ್ದೀನಿ. ಸಾಸಿವೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿ ಇರಬೇಕು. ಇದ್ರ ಜೊತೆಗೆ 3 ಎಸಳಿನಷ್ಟು ನಾನು ಫ್ರೆಶ್ ಆಗಿರುವಂಥ ಕರಿಬೇವನ್ನು ತಗೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆಗುತ್ತೆ, ಹಾಗಾಗಿ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 4 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲವನ್ನು ನಾವು ಈಗ ಡ್ರೈ ಫ್ರೈ ಮಾಡ್ಕೋಬೇಕು. ಸೊ ಬನ್ನಿ ನಾವು ಇದನ್ನು ಮೊದಲು ಚೆನ್ನಾಗಿ ಹುರ್ಕೊಳ್ಳೋಣ, ಆಯಿತಾ. ಮೊದಲಿಗೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದರಲ್ಲಿ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಸಾಕು ಹುರ್ಕೊಂಡ್ರೆ. ಅದಾದಮೇಲೆ ಇದರಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಒಂದು 30 ಸೆಕೆಂಡು ನಾವು ಇದನ್ನು ಹುರ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಸಾಸಿವೆನ ಹಾಕೋಣ. ಇದರಲ್ಲಿ ಸಾಸಿವೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿ ಇರಬೇಕು. ಇದು ತುಂಬ ಒಳ್ಳೆ ಫ್ಲೇವರನ್ನು ಕೊಡುತ್ತೆ, ತುಂಬ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಇದರಿಂದ. ಸೊ ಇವಾಗ ಹಿಂಗನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಸೊ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಒಂದು ಸ್ವಲ್ಪ ಹೆಚ್ಚು ಮೆಣಸನ್ನು ಹಾಕ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಖಾರನ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ನಾವು ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಆದಮೇಲೆ ನೋಡಿ, ಇವಾಗ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇದು ಫ್ರೈ ಆದಮೇಲೆ ನಾವು ಪ್ಯಾನಿಂದ ಇದನ್ನು ತಕ್ಷಣ ತೆಗೆಯೋ ಹಾಗಿಲ್ಲ, ಪ್ಯಾನಲ್ಲಿ ಇಡೋಣ. ಯಾಕಂದರೆ ಅದು ಕಾವಿರುತ್ತಲ್ಲ ಪ್ಯಾನಿಗೆ, ಸೊ ಅದರಲ್ಲಿ ಈ ಕರಿಬೇವೇನಿದೆ ಎಲ್ಲ ಕೂಡ ತುಂಬ ಕ್ರಿಸ್ಪಿ ಆಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾಗ್ತಾ ಇರೋ ಹಾಗೆ ನಾವು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಅಲ್ಲ, ಒಂದು 20 ಸೆಕೆಂಡಲ್ಲೇ ಇದು ಪುಡಿಯಾಗಿ ಹೋಗುತ್ತೆ. ನೋಡಿ ಇವಾಗ ಪುಡಿ ಆಗಿದೆ. ಸೊ ಒಂದು ತುಂಬ ಸುಂದರವಾದಂಥ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಏನಿಲ್ಲ ಅಂತಂದರೂ 1 ತಿಂಗಳು ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಈಗ ಅವಲಕ್ಕಿನ ಹೇಗೆ ಕಲಿಸೋದು ಅಂತ ಕೂಡ ನಾನಿವತ್ತು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಹೆಚ್ಚಿಗೆ ಬೆಲ್ಲವನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾವು ಮಾಡಿದಂತಹ ಪುಡಿ ಏನಿದೆ ಅದನ್ನು 1 ಚಮಚದಷ್ಟು ನಾನು ಇಲ್ಲಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ನಾವು ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೀವು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡು ಒಂದು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಪುಡಿನ ಹಾಕಿ ಒಂದು ಸ್ವಲ್ಪ ಕಲಸಿ ನೋಡಿ. ನಿಮಗೆ ಅಂದಾಜು ಬರುತ್ತೆ ನೆಕ್ಸ್ಟ್ ಟೈಮ್ ನೀವು ಕಲಿಸುವಾಗ ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ಹೆಚ್ಚಾಗಿ ಹಾಕಬೇಕು ಅಂತ. ಸೊ ಒಂದ್ಸಲ ಅಂತೂ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತವಾಗಿ ತುಂಬಾ ಇಷ್ಟಪಡ್ತೀರಾ. ಈ ಒಂದು ಅವಲಕ್ಕಿ ನನ್ನ ಯಜಮಾನರಿಗೆ ತುಂಬಾ ಇಷ್ಟ. ಮತ್ತು ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕೋಣ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಚೂಡಾಗಿಡ ಇಷ್ಟಪಡೋರು ಅದನ್ನು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಮಳೆ ಬೀಳ್ತಾ ಇದ್ದರೆ ಒಂದಿಷ್ಟು ಸ್ವಲ್ಪ ಅವಲಕ್ಕಿ ಇದ್ರ ಜೊತೆಗೆ ಒಂದು ಸಖತ್ತಾಗಿರೋ ಟೀ ಕುಡಿದ್ರಂತೂ ಸ್ವರ್ಗ. ಈವ್ನಿಂಗ್ ಟೈಮಲ್ಲಿ ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳಿದರೆ ಇದನ್ನು ಖಂಡಿತವಾಗಿ ಮಾಡಿಕೊಡ್ಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ಬಾಯ್.